ಯಾರು ಮಾಡಿದ್ರಿಂದ? ಇದರ ಜೊತೆಗೆ ಇಲ್ಲೇ ಕುಳಿತುಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ. ಶೃಂಗೇರಿ ಘಟನೆ ಏನಾಗಿದೆ? ಕೂತ್ಕೊಳ್ಳಿ. ಶೃಂಗೇರಿ ಘಟನೆ ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ. ನಾನು ಬಿಜೆಪಿ ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಮೆಣಸಿಕಾಯಿ? ಆಯ್ತು, ಬೇಗ ಮುಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಈಗ ತಾನೇ ರಾಜುಗೌಡರು ಮಾತಾಡಿದ್ರು. ಶೃಂಗೇರಿ ಘಟನೆ ಮಾತಾಡಿದ ತಕ್ಷಣ ಈಗ ನಮ್ಮ ಕಂಟಿನ್ಯೂ ಮಾಡಿ, ಡಿಸ್ಟರ್ಬ್ ಆಗಬೇಕು. ಕಂಟಿನ್ಯೂ ಆಗಿ ಈಗ ಫಾಸ್ಟ್ ರಾಜುಗೌಡರು ಮಾತಾಡಿದ್ರು. ರಾಜುಗೌಡರ ಕ್ಷೇತ್ರದಲ್ಲಿ ಶೃಂಗೇರಿ ಪೀಠವನ್ನ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು, ಇವರ ಸಂಘಟನೆಯವರು. ಆ ಶೃಂಗೇರಿ ಪೀಠಕ್ಕೆ ಆ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಮುಖಾಂತರ ತಂದು ಅವನನ್ನ ಇವತ್ತು ಉಚ್ಚಾನ ಅಂತ ಹೆಸರಿಟ್ಟು ಅಲ್ಲಿಂದ ಈಚೆ ಕರ್ಕೊಂಡು ಬಂದ್ರು. ಈಗ ನಾನು ನಿಮ್ಗೊಂದು ಮಾತು ನಿವೇದನೆ ಮಾಡ್ತೀನಿ ಅಧ್ಯಕ್ಷೆ. ಈಗ ತಾನೇ ನಮ್ಮ ಯತ್ನಾಳ್ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಕ್ತಾರೆ ಮುಸಲ್ಮಾನ್ ಹೆಣ್ಮಗುನ. ಇಲ್ಲಿ ಬಂದ್ಬಿಟ್ಟು ವಿರೋಧ ಮಾಡ್ತಾರೆ. ಚಿಂತೆ ಇಲ್ಲ, ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾನು ಅಡ್ಡಿ ಬರಲ್ಲ. ನಾವು ದೇಶದ್ರೋಹಿಗಳನ್ನ ತಾಯಿಗಂಡ್ರು ಅಂತಾರೆ. ಇವತ್ತು ಪುಲ್ವಾಮಾ ಘಟನೆಗೆ, ಪಠಾಣ್ಕೋಟ್ ಘಟನೆಗೆ, ಅರುಣಾಚಲ್ ಪ್ರದೇಶನ ಆಕ್ರಮಿಸ್ಕೊಂಡಿರೋದಕ್ಕೆ ಇವತ್ತು ಸುಳ್ಳು ಈ ಥರ ಹೇಳಿಕೆಗಳನ್ನ ತಿರ್ತಿ ಕಂಪ್ಲೇಂಟ್ ಕೊಟ್ಟು ಅವೆಲ್ಲ ನಿರಾಧಾರ ಅಂತ ನಿರೂಪಣೆ ಆಗಿ ಬಂದಿದೆಯಲ್ಲ. ಈ ವಿಚಾರದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ಯಾರು ಅಧ್ಯಕ್ಷ? ಸುಳ್ಳರ ಕೈನಲ್ಲಿ ಆಡಳಿತ ಸಿಕ್ಕರೆ ಏನಾಗುತ್ತೆ ಅನ್ನೋದನ್ನ ಬಾಬಾ ಸಾಹೇಬ್ರು ಹೇಳಿದ್ರು ಅವತ್ತು. ನನ್ನ ಅತ್ಯುತ್ತಮವಾದಂಥ ಸಂವಿಧಾನ ಯಾವಾಗ ಆಗುತ್ತೆ ಅಂತಂದ್ರೆ, ಪರಿಣಾಮಕಾರಿಯಾಗಿ ಇದನ್ನ ಜಾರಿ ಕೊಡ್ತಕ್ಕಂಥ ನಾಯಕತ್ವ ಬಂದು ಆಡಳಿತವನ್ನು ನಡೆಸಿದ್ರೆ ಇದು ಅತ್ಯುತ್ತಮ ಸಂವಿಧಾನ ಆಗುತ್ತೆ. ಯಾರು ಇದನ್ನ ಅಯೋಗ್ಯರ ಕೈನಲ್ಲಿ ಈ ಸಂವಿಧಾನ ಸಿಕ್ಕಿದ್ರೆ ಇದು ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಅವರೇ ಹೇಳಿದ್ರು. ನಾನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅದಾಗಿ ಕೂತಿದೆ.